C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆ ಹಾಗೂ ಕ್ರೀಡಾಳುಗಳಿಗೆ ಸೌಲಭ್ಯಗಳ ಕೊರತೆ ಖಂಡಿಸಿ ಡೆಕಾಥ್ಲಾನ್ ಕ್ರೀಡಾಪಟು ಯಾದಗಿರಿಯ ಲೋಕೇಶ್ ರಾಥೋಡ್ ಹಾಗೂ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಯುವಕರೆಲ್ಲರೂ ಸೇರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಸಮಾಜ ಸೇವಕ ಹನುಮೇಗೌಡ ಸೂಚಿಸಿದರು. ವರದಿ ಡಿಕೆ ದೇವೇಂದ್ರ, C9 ಕನ್ನಡ, ಯಾದಗಿರಿ. ಏನು ಕೆಲಸ ಮಾಡಲ್ಲ, ಬರೀ ಬರ್ತಾರ, ಲೆಟರ್ಗಳು ತಗೋತಾರ, ತಿಂಗಳ ಗಟ್ಟಲೆ ಆದ್ರೂ ರಿಪ್ಲೈ ಕೊಡಲ್ಲ, ಏನಿಲ್ಲ. ಇದು DC ಕೊಟ್ಟು ಲೆಟರ್ ಕೊಡ್ರಿ 5 ತಿಂಗಳಿಂದ, ಇನ್ನಾದ್ರೂ ಇದು ಕೊಟ್ಟರೆ ಹಾಂ. ಅದಾದ್ಮೇಲೆ ಇನ್ನೊಂದು ಲೆಟರ್ ತೆಗಿರಪ್ಪ, ಇಡಿ ಕೊಟ್ಟು ಬಾ ರಾಜ, ಇಡಿ ಕೊಟ್ಟು ಬರ್ರಿ, ಹೋರಾಟದಾಗಿರೋಬೇಕು ಕೇಳಗತ್ತ ಹೆಂಗೆ. ಮತ್ತೆ ವಿಶೇಷ ಅನುದಾನ ಮಾಡಿ ಡಿಸ್ಟಿಕ್ ಗ್ರೌಂಡ್ ಹೈಲೈಟ್ ಮಾಡಿ ನಮಗೆ ಉದ್ಧಾರ ಮಾಡಿಕೊಡ್ಬೇಕು ಬರ್ತಕ್ಕಂಥ ಯುವ ಪೀಳಿಗೆ ಕೂಡ ಇಲ್ಲೇ ಇವತ್ತೊಬ್ಬ ಸಾಮಾನುಗಳಿದ್ದು ಮತ್ತು ಇಲ್ಲಿ 4,16,00,000 ಕಾಮಗಾರಿಯನ್ನು ಕಳಪೆ ಮಟ್ಟದಲ್ಲಿ ಆಗ್ಯದ. ಅಲ್ಲಿ ರನ್ನಿಂಗ್ ಮಾಡೋಕ್ಕಾಗಲ್ಲ ಅಂತ, ಹಂಗಾಗಿ ಅದನ್ನು ಅವರು ಸರಿಪಡಿಸಿ ಕೊಡಲಿ. ನಾನು ಇಲ್ಲಿ ಬಿಟ್ಟು ಈಗ ಬೆಂಗಳೂರಿಗೆ ಹೋಗಿ ರನ್ನಿಂಗ್ ಮಾಡೋದಾಗಲಿ, ಅಲ್ಲಿ ಖರ್ಚನ್ನು ನಾನು ಬಡ ಕುಟುಂಬಲೇಸಿ ಬಂದೀನಿ. ನನಗೆ ಅಲ್ಲಿ ಹೋಗೋಕ್ಕೆ ದುಡ್ಡು ಖರ್ಚಾಗ್ತದೆ. ಆ ದುಡ್ಡು ಯಾರು ಕೊಡ್ತಾರೆ? ಅದಕ್ಕಾಗಿ ಅವನು ಈ ಜಿಲ್ಲಾ ಅಧಿಕಾರಿಗಳಾಗಲಿ ಮತ್ತು ಅವ್ರಿಗೆ ಮನವಿ ಕೊಟ್ಟರೂ ಕೂಡ ಅವರು ಸ್ಪಂದಿಸಿಲ್ಲ. ಇವತ್ತಿಲ್ಲಿ ಎಲ್ಲ ಕ್ರೀಡಾಂಗಣ ನೋಡ್ಕೊಂಡಾದಂಥ ಒಬ್ಬ ಅಧಿಕಾರಿ 5 ವರ್ಷಲೇಸಿ ಅನೇಕ ಇವತ್ತು ಹೊಸ ಸಾಮಾನನ್ನು ಪ್ರತಿ ವರ್ಷ ಅನುದಾನ ಬಂದದ್ದನ್ನು ಅದು ಹಳೆಯ ಸಾಮಾನಕ್ಕೆ ಪೇಂಟಿಂಗ್ ಮಾಡಿ ಅದೇ ಸಾಮಾನು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಆ ಅಧಿಕಾರಿ ಮಾಡ್ತಾನಂತ. ಆ ಅಧಿಕಾರಿ ಒಬ್ಬರೇ ಮಾಡೋಕ್ಕೆ ಸಾಧ್ಯ. ಈ ಜಿಲ್ಲಾ ಅಧಿಕಾರಿಗಳಾಗಲಿ ಇಲ್ಲಿ ಇರ್ತಕ್ಕಂಥ ಶಾಸಕರನ್ನ ಇದಕ್ಕೆ ಶಾಮೀಲಿದ್ದರೆ ಈ ಕೆಲಸ ಆಗ್ತದೆ, ಇಲ್ಲಾಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಾಸಕರು ತಾವಿಲ್ಲಿ ಕ್ರೀಡಾ ಮಕ್ಕಳಿಗೆ ತಾವು ಯಾವುದಿದನ್ನು ಸಪೋರ್ಟ್ ಕೊಡ್ಬೇಕು ಹೊರತಾಗಿ ಇಂಥ ಅಧಿಕಾರಿಗಳಿಗೆ ಬೆಂಬಲ ಕೊಡಬಾರ್ದು. ಅಂಥ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಿ ಕಿತ್ತಿ ಬಿಸಾಕ್ಬೇಕು ಅವ್ರಿಗೆ. ಅಂದಾಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಕ್ರೀಡಾಂಗಣ ಸರಿಯರಕ್ಕೆ ಸಾಧ್ಯ. ಮಕ್ಕಳಿಗೆ ಇಂಥವ್ರಿಗೆ ಇನ್ನೂ ಒಂದು 2-3 ಮಕ್ಕಳು ಬರೋಕ್ಕೆ ಸಾಧ್ಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕ ಅಂಥ ಕೆಲಸ ಆಗ್ತದೆ. ಇವತ್ತು ನಮ್ಮ ಜಿಲ್ಲದ ಹೆಸರು ತರ್ತಾನೆ. ಅವನೇನು ಮನೆ ಸಲಾಗ ಉಪವಾಸ ಕುಂತಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮಾಹಿತಿ ಮುಟ್ಟಿದನ್ನು ಕೂಡ ಅವರು ಅಲ್ಲೇ ಕುಂದಿರಲಿ. ನಾನು ಹೇಳ್ತೀನಿ, ಒಬ್ಬ ಭಿಕ್ಷಕ ಉಪವಾಸ ಬಿಡಬಾರ್ದಂತ ಇದಕ್ಕೆ ಸಂವಿಧಾನದಲ್ಲಿ ಆದ. DC ಅವರು ಸಂವಿಧಾನ ಏನು ಓದ್ಕೊಂಡು ಬಂದವರೋ ಏನು ಹಂಗೆ ಬಂದಾರ ಕಾಪಿ ಮಾಡಿ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಬಂದಿಗೆಸಿ ಅದು ಬಂಧಿಸಿಗೆಸಿ ಒಬ್ಬವನಿಗೆ ಶಾಂತನೆ ಹೇಳಿ ನೀವು ಕೆಲಸ ಯಾವಾಗ ಮಾಡ್ತೀರಿ ಅದು ಹೇಳಿ ಹೋಗೋದು ನಿಮ್ಗೆ ಕರ್ತವ್ಯ. ಅದು ಅವನೇನು ಎಲ್ಲಿ ಹಳ್ಳ್ಯಾಗ ಕುಂತಿಲ್ಲ, ಇಲ್ಲೇ ಕ್ರೀಡಾಂಗಣದಲ್ಲಿ ಕುಂತಾನೆ. ನೀವು ಬೇಜವಾಬ್ದಾರಿ ಹೇಳಿ ಕೊಡೋದಾಗಲಿ ಮತ್ತು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಅವನಿಗೇನು ಹೆಚ್ಚು ಕಮ್ಮಿ ಆದ್ರೆ ಹೊಣೆಗಾರ ನೇರವಾಗಿ DC ಆಗ್ತಾನೆ. ಮತ್ತು ಇವತ್ತು 4 ಗಂಟೆ ಪತ್ರ ಕೊಡೋದಾಯಿತು, ರಿಕ್ವೆಸ್ಟ್ ಮಾಡೋದಾಯಿತು, ಕಾಲ್ ಬೀಳೋದಾಯಿತು, ಎಲ್ಲ ಮಾಡಿಬಿಟ್ಟು DC ಆಯಿತು, ಇರಬೇಕಂತ ಅಸಿಸ್ಟೆಂಟ್ ಡೈರೆಕ್ಟರ್ ಆಯಿತು, ಎಲ್ಲರಿಗೂ ನಾನು ಪತ್ರ ಕೊಟ್ಟಿದ್ದೆ. ಇವನ್ ನನಗೆ ಚರ್ಚೆ CM ಹತ್ರ ಹೋಗಿದ್ದೆ. ಸ್ಟೇಡಿಯಂ ಸಲುವಾಗಿ ನಾನು ಎಷ್ಟು ಹೋರಾಟ ಮಾಡಿದ್ದು ನೋಡಿದ್ದೀನಿ. ನಾನು ಕೇಳ್ತಾರೆ ನನಗೋಸ್ಕರ ಅಲ್ಲ, ನಮ್ಮ ಜನಸಂಖ್ಯೆ 2 ಲಕ್ಷಕ್ಕಿಂತ ಹೆಚ್ಚಿಗೆ, ಅದರಲ್ಲಿ ಬರೀ 1-2 ಮಾತ್ರ ನ್ಯಾಷನಲ್ ಹೋಗ್ತಾರೆ. ಇದು ಯಾಕೆ ಆಗ್ತದೆ? ಕಾರಣ ಏನಿದೆ? ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಟೇಡಿಯಂನ ಕಟ್ತಾರೆ. ಅದರಲ್ಲಿ ಒಂದು ಸರಿಯಾದ ಕೆಲಸ ಯಾವುದಾಗಿದೆ? ಇದನ್ನು ಪ್ರಶ್ನೆ ಮಾಡಿದ್ರೆ ಯಾರಿಲ್ಲ. ಈಗ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡೋದು, ಇದನ್ನು ಗಟ್ಟಿ ಆಗ್ತದೆ. ಇವತ್ತು ನಾನು ರೋಡ್ ಮೇಲೆ ಬಿದ್ದಿದೆ ಅಂದರೆ ಕಾರಣ ಯಾರು? ಇಷ್ಟೆಲ್ಲ ನಾನು ಸಾಧನೆ ಮಾಡಿರೋದು ಏನು ವ್ಯರ್ಥ ಇದೆ? ನಾನು ಮಾಡಿರೋದು ಯಾರು ಸಪೋರ್ಟ್ ಮಾಡಿಲ್ಲ. ನಾನು ನನ್ನ ಜಾಗದಲ್ಲಿ ಒಬ್ಬ ಬ್ಯಾಂಗ್ಳೂರು ಹುಡುಗ ಏನಾದರೂ ಕೆಲವೆಂಟ ನಾನು ಏನು ರೀಸೆಂಟ್ ಮೆಡಲ್ ತೊಗೊಂಡಿನಿ, ಅವನಿಗೆ 4ನೇ ದಿನ ಬಂದು ಎಷ್ಟು ಲಕ್ಷ ಬಂದು ಅವ್ರ ಮನೆ ತಂದು ಕೊಟ್ಟರು. ಇವತ್ತು ನಾನು ಮೆಡಲ್ ಮಾಡ್ಕೊಂಡು ಬರ್ತೀನಿ ಅಂದರೆ ಯಾರು ಒಬ್ಬರು ನಮಗೆ ಒಂದು ಅಪ್ರಿಷಿಯೇಷನ್ ಮಾಡೋಕ್ಕೆ ಇದು ಬರಲ್ಲ, ಮುಂದೆ ಯಾರು ಇಲ್ಲ. ಕೇಳಿದ್ರೆ ಅದು ನಮ್ಮ ಸಂಬಂಧ ಇಲ್ಲ ಅಂತ ಇರೋದು. ಕ್ರೀಡಾ ಇಲಾಖೆ ಇರೋದೇನಕ್ಕೆ? ಕ್ರೀಡಾಪಟುಗಳಿಗೆ ಸಪೋರ್ಟ್ ಇಲ್ಲ, ಯಾವ ರೀತಿ ಸಪೋರ್ಟ್ ಇಲ್ಲ. ನೀವು ನೋಡ್ತೀರಾ, ನೀವೆಲ್ಲರೂ ಗಮನಕ್ಕೆ
ಗ್ರೌಂಡ್ ಪರಿಸ್ಥಿತಿ ಹೇಗಿದೆ, ಇಲ್ಲಿ ವಾಶ್ರೂಮ್ ಪರಿಸ್ಥಿತಿ ಹೇಗಿದೆ, ಇಲ್ಲಿ ಕೊಡೋಕ್ಕಂಥ ಸೌಲಭ್ಯಗಳು ಹೇಗಿದೆ ಅಂತೇಳಿ. ಇಲ್ಲಿಂದ ಯಾರು ಒಬ್ಬ ಕ್ರೀಡಾಪಟು, ಇಲ್ಲಿ ಬಡತನರ ಹುಡುಗರು ಮಾತ್ರ ಇಲ್ಲಿ ಕ್ರೀಡಾ ಆಡೋದು, ಶ್ರೀಮಂತರ ಮಕ್ಕಳು ಯಾರು ಕ್ರೀಡಾ ಆಡೋಲ್ಲ. ಕ್ರೀಡಾ ಆಡೋರಿಗೆ, ನಮ್ಮ ಬಡತರ ಮಕ್ಕಳಿಗೆ ಒಂದು ಶೂ ತಗೊಳ್ಳೋಷ್ಟು ಹಣ ಇಲ್ಲ. MLA ಸಾಹೇಬರಿಗೆ ನಾನು ಎಷ್ಟೋ ಸತಿ ತಿಳಿಸಿದ್ದೀವಿ, ನೀವೆಲ್ಲ ವಿಡಿಯೋನು ಮಾಡಿದ್ದೀವಿ. ಅವರು ಅವಾಗ ಮಾಡ್ತೀನಿ ಅಂತ ಹೇಳಿ ಬರೀ ಆಶ್ವಾಸನೆ ಕೊಡ್ತಾರೆ, ಯಾವುದೂ ಕೆಲಸ ಇಲ್ಲ, ಆಗ್ತಾಯಿಲ್ಲ. ಅದು ನಾನು ಹರಾಜು ಇಟ್ಟಿದ್ದೀನಿ. ಯಾಕಂದರೆ ಪಾಪ ಅವರು ಕೆಲಸ ಮಾಡಿ ಸುಸ್ತಾಗಿದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ ಅಂತೆ. ನಾನು ಹರಾಜು ಇಟ್ಟಿದ್ದೀನಿ, ದಯವಿಟ್ಟು ನೀವಾದರೂ ಯಾರು ಖರೀದಿ ಮಾಡಿ, ಇಲ್ಲಿ ಬರತಕ್ಕಂಥ ದುಡ್ಡಲ್ಲಿ ನಾನು ಹಾಕಿ ಏನಾದರೂ ಸುಧಾರಣೆ ಮಾಡ್ತೀನಿ. ನನ್ನ ಹತ್ರ ಇರೋದು ದುಡ್ಡು ಹಾಕ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಕೇಳ್ಕೊಂಡು ನಾನು ಬೇಕಾದ ಗ್ರೌಂಡ್ ಸುಧಾರಣೆ ಮಾಡ್ತೀನಿ. ಡಿಮಾಂಡ್ ಏನಿಲ್ಲ ಸರ್, ನೋಡಿ, ನಾನು ಕೇಳಿ 5 ವರ್ಷ ಸಾಕಾಗಿದೆ. ಈಗ